ನಮ್ಮ ಹಳೆ ಅಡ್ಡ ಪೀಕ್ ಕಡೆಗೆ ನಮ್ಮ ಪಯಣ ನಡೀತಾ ಇದೆ. ಆಲ್ರೆಡಿ ಒಂದು ಸ್ವಲ್ಪ ಜನ ಹಿಂದೆ ಬಿದ್ದಿದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೇಗ ಲ್ಯಾಂಡ್ ಮಾಡ್ಕೊಬೇಕು ಬೇಗ. ಆಲ್ರೆಡಿ ಎಲ್ಲ ಬಿದ್ಬಿಟ್ರು. ಬೇಗ ಬಿದ್ದು ಎಲ್ಲ ಲೂಟ್ ಮಾಡ್ಕೊಂತೀನಿ. ಓಪಿ ಹೆಡ್ ಶಾಟ್ ಅವನ್ನ ಕ್ಲಿಯರ್ ಮಾಡ್ಕೊಂಬಿಟ್ಟೆ. ಲೂಟ್ ಸಿಗುತ್ತೆ ಅಂತ. ಏನಂತ ಲೂಟ್ ಏನಿಲ್ಲ, SVD ಇದೆ. ಎನಿಮೀಸ್ ಇಲ್ಲಿದ್ದಾರೆ. ಇಲ್ಲೊಬ್ಬ ಬಂದಿದ್ದಾನೆ ಆಲ್ರೆಡಿ. ಅವ್ನಿಗೆ ನಾಕ್ ಮಾಡಿದೆ ಆಲ್ರೆಡಿ. ಆನ್ಸರ್ ಮಾಡಿದ್ದಾನೆ ಹುಡುಗ. ಈ ರೇಂಜಲ್ಲಿ 3 ಜನ, ಸರೌಂಡಿಂಗಲ್ಲಿ 3 ಜನ ಇದ್ದಾರೆ. ಇಲ್ಲೊಬ್ಬ ಬಂದ. ಹೆಡ್ ಶಾಟ್. ಇಲ್ಲೊಬ್ಬ ಇದ್ದಾನೆ, ಬಟ್ ಗೊತ್ತಾಗ್ತಾ ಇಲ್ಲ ಎಲ್ಲಿದ್ದಾನೆ ಅಂತ. ಮೇಲ್ಗಡೆ ಇದ್ದಾನೆ, ಕೆಳಗಡೆ ಇದ್ದಾನೆ. ಅವನ್ನ ನಾಕ್ ಡೌನ್ ಮಾಡ್ಕೊಂಡಿದ್ನು. ನಾಕ್ ಡೌನ್. ಇಲ್ಲಿ ಯಾರೋ ರಶ್ ಮಾಡ್ತಾ ಇದ್ದೇನೆ ಒಬ್ಬ. ಹೆಡ್ ಶಾಟ್ ಬಿತ್ತು ಅವನಿಗೆ. ಕ್ಲಿಯರ್ ಆಗಿ ಹಾಕೊಳಕ್ ಬರಲಿಲ್ಲ ಅವನಿಗೆ. ಮಾಡ್ಕೊಳ ಝೋನ್ ಉಂಟಾಯ್ತು. ಇಲ್ಲಿ ಮುಂದೆ ಎನಿಮಿ ತಿಂದಿದ್ದಾರೆ ಅಂತ ಗೊತ್ತಾಗಲ್ಲ ಈಗ. ನೋಡೋಣ. ಇಲ್ಲೊಬ್ಬ ಎನಿಮಿ ಇದ್ದಾನೆ, ದೂರ ಹೋಗ್ತಾ ಇದ್ದಾನೆ. ಮೋಸ್ಟ್ಲಿ ಅವನು ಹೊಡೆದಾಡಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೋಗ್ತಾ ಇದ್ದಾನೆ ದೂರ. ನೋಡಿ ಎಲ್ಲ ಲೂಟ್ ಮಾಡ್ಕೋಣ. ಇನ್ನೊಬ್ಬ ಎನಿಮಿ ಸಿಗ್ದ ಹಿಂದಗಡೆ ಇದ್ದಾನೆ. ಎನಿಮೀಸ್ ಹೊಡೆದಾಡ್ತಿದ್ದಾರೆ. ಅಡ್ವಾಂಟೇಜ್ ಸಿಗುತ್ತಾ ನನಗೆ ಅಂತ ನೋಡೋಣ. ಇಲ್ಲೊಬ್ಬ ಎನಿಮಿ ಇದ್ದಾನೆ, ಇಲ್ಲೊಬ್ಬ ಎನಿಮಿ ಇದ್ದಾನೆ. ಲೆವೆಲ್ 3 ವೆಸ್ಟ್ ಸಿಕ್ತು. ಮೋಸ್ಟ್ಲಿ ಇಲ್ಲೇ ಅವ್ರು ಹೊಡೆದಾಡಿದ್ದು. ಅಲ್ಲಿದ್ದಾನೆ ಎನಿಮಿ. 8 ಡ್ಯಾಮೇಜ್ ಬಿಟ್ಟು ನಾಲ್ಕಾದ ಮಾಡ್ಕೊಂಡೆ. ಇನ್ನೂ ಇದಾರೆ ಇಲ್ಲಿ ಎನಿಮೀಸ್ ಅಲ್ಲೇ ಇನ್ನೇ ಇದಾರೆ, ಜಾಸ್ತಿ ಜನ ಇದ್ದಾರೆ ಮೋಸ್ಟ್ಲಿ. ಕ್ಲೋಸ್ ಮಾಡ್ಕೊಂಡು ಹೋಗೋಣ. ಫಿಕ್ಸ್ ಪಾಂಬ್ ಇದೆ, ಒಂದು ಫಿಕ್ಸ್ ಪಾಂಬ್ ಬಿಡೋಣ. ಯಾರಾದ್ರು ಬಂದ್ರೆ ಬೂಸ್ಟ್ ಆಗಲಿ. ಯಾರಾದ್ರು ಇದ್ದಾರೆ ಎನಿಮೀಸು. ನಾವು ಮನೇಲಿದ್ರೆ ಕರೆಕ್ಟಾಗಿ ಸ್ಲೈ ಹೊಡಿಬೋದು. ಸೂಪರ್ ಮೆಡಿಗಿದೆ, ಸೂಪರ್ ಮೆಡಿಗೆ ಇಟ್ಕೋಣ. ಏನ್ ಮಡಗಿದ್ದ ಹುಡುಗ? ಅಂತದೇನು ಐಟಮ್ ಇಲ್ಲ, ಬರೀ MP5 ಮಡಗಿದ್ದ.
ಅಲ್ಲಿ ಹೊಸ ಲೂಟ್ ಬಿಟ್ಟಿದಾರಲ್ಲ, ಸ್ಕಿಲ್ ಎತ್ಕೊಳೋದಕ್ಕೆ ಹೋಗ್ತಾ ಇದ್ದಾನೆ ಅವನು. ಅದು ತುಂಬಿಸ್ತಾ ಇದಾರೆ. ಅವ್ರಿಗೆ ಗೊತ್ತೇ ಆಗಿಲ್ಲ. ಅವ್ರಿಗೆ ಗೊತ್ತಾಗೋ ಅಷ್ಟೊತ್ತಿಗೆ ಬಾಂಬ್ ಹಾಕಿ ಸಾಯಿಸ್ಬಿಡ. Takedown spree! ಅವ್ರಿಗೂ ಗೊತ್ತಾಗಿಲ್ಲ, ನಾನು ಬಂದಿದ್ದೇ ಗೊತ್ತಿಲ್ಲ ಅವ್ರಿಗೆ. Takedown spree! Takedown spree! ಮತ್ತೆ ಲೂಟ್ ಸಿಕ್ತು. ಕಿಲ್ ಮಾಡ್ಕೊಂಡೆ ಪೀಕ್ ಬಂದೆ ಈಗ ನಾನು. ಇನ್ನ ಎಷ್ಟು ಜನ ಬರ್ತಾರೆ ಪೀಕಿಗೆ ಅಂತ. ಅವ್ರಿಗೆ ನಾನು ಅಲ್ಲಿಂದ ಹೊಡೆದಿದ್ದೆ ಗೊತ್ತೇ ಆಗಿಲ್ಲ. ಥಾಮ್ಸನ್ ಪವರ್ ಗುರು MP ಕೊಟ್ಟಿದೆ, ಎತ್ಕೊಳ್ಳೋಣ. ಕೊಟ್ಟು ಚೆನ್ನಾಗಿ ಹೊಡೆಯುತ್ತೆ. ಮಸ್ತಾಗಿ ಲೂಟ್ ಮಾಡ್ಕೊಂಡೆ ಗುರು. ಸ್ವಲ್ಪ ಊಟ ತುಂಬ ತುಂಬಿಸ್ಕೊಳ್ಳೋಣ. ನಿಮ್ಮ ಜೊತೆ ಓಡಾಡ್ಬೇಕಾದ್ರೆ ಬೇಕಾಗುತ್ತೆ. ಅಲ್ಲಿ ಎನಿಮೀಸ್ ಇದ್ದಾರೆ. ತುಂಬಾ ಜನ ಇದ್ದಾರೆ ಗುರು ಇಲ್ಲಿ. ಆಲ್ಮೋಸ್ಟ್ ಒಂದು 8 ಜನ ಇದ್ದಾರೆ. ಜಸ್ಟ್ ಇದು ಸ್ವಲ್ಪ ಡ್ಯಾಮೇಜ್ ಹೋಗ್ತಾ ಇದೆ. ಅವನೇನಾದ್ರು ಇಲ್ಲಿ ಬಂದ್ರೆ ಮಸ್ತಾಗಿರುತ್ತೆ. ನಾನು ರಶ್ ಮಾಡೋಕ್ಕಾಗಲ್ಲ, ಅಲ್ಲಿ ಸಿಕ್ಕಾಬಿಟ್ಟೆ ಎನಿಮೀಸ್ ಇದ್ದಾರೆ. ಅದು ಅಲ್ಲದೆ ಅಲ್ಲಿ ಸ್ಕ್ಯಾನರ್ ಇದೆ. ನಾನು ಎಲ್ಲಿದ್ದೀನಿ ಅಂತ ಯಾವಾಗಲೂ ತೋರಿಸ್ತಾ ಇರುತ್ತೆ. ಎನಿಮೀಸ್ಗೆ ಈಸಿಯಾಗಿ ಫೈಂಡ್ ಮಾಡ್ಕೊಂಡು ಬಂದು ಹೊಡ್ಬಿಡ್ತೀನಿ ನನ್ನ. ಇಲ್ಲೊಬ್ಬ ಇದ್ದಾನೆ ನೋಡಿ. ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ, ಅವನ್ನ ಕಿಲ್ ಮಾಡ್ಕೊಂಬಿಟ್ಟೆ. ಎನಿಮಿಗಳನ್ನ ಅಡ್ವಾಂಟೇಜ್ ಆಗಿ ಹೊಡಿಬೇಕು ಅಂದ್ರೆ ಅವರು ಹೊಡೆದಾಡಕ್ಕೆ ಬಿಟ್ಬಿಡ್ಬೇಕು. ಹೊಡೆದಾಡಕ್ಕೆ ಬಿಟ್ಟು ಅವ್ರು ನಾಕಾಗ್ತಾರಲ್ಲ, ಆಗ ರಶ್ ಮಾಡೋದು. ಇಲ್ಲ ಅಂತ ಅಂದ್ರೆ ನುಗ್ಗೋದು. ಅವಾಗ ಮಾಡಿದ್ರೆ ಬೆನಿಫಿಟ್ ಇರುತ್ತೆ ನಮಗೆ. ನಾನು ಲೊಕೇಶನ್ ಗೊತ್ತಾಗೋದಿಲ್ಲ ಎನಿಮೀಸ್ಗೆ. ನಾನಿಲ್ಲಿ ಝೋನಲ್ಲಿ ತಗೊಳಕೋಣ ಚಾನ್ಸಸ್ ಐತೆ. ಅದಕ್ಕೆ ನಾನು ಇಲ್ಲಿಂದ ಜೀಪ್ ಇದೆ, ಅಲ್ಲಿ ಹಿಂದಗಡೆ ಜೀಪ್ ಇತ್ತಲ್ಲ, ಆ ಜೀಪ್ ತಗೊಂಡು ಹೊಂಟ್ಬಿಡ್ತೀನಿ. ಓಹೋ, ಓಪಿ ಆಗಿ ಬಿತ್ತು ಮಾತ್ರ. ಫುಲ್ ಕ್ಲಿಯರ್ ಮಾಡ್ಕೊಳೋಣ. Takedown spree! Takedown spree! ನಾನು ಬಂದಿದ್ದೆ ಒಂದಕ್ಕೆ, ಇವರು ಮಾಡಿದ್ದು ಇನ್ನೊಂದು. ಇನ್ನೇನಾಗಿದೆ ಜ್ಯೂಸ್ ಅಂತೀವಿ ನಾವು ಇದನ್ನ, ಇನ್ನೇನ ರನ್ ಅಲ್ಲ. ಅವರು ನನ್ನ ಹಿಂದೆ ಬಿದ್ದಿದ್ದಾರೆ ಪಕ್ಕ, ಇಲ್ಲಿ ಅಡ್ಡಿಸ್ಕೊಂಡು ಬಂದಿದ್ದಾರೆ. ನಾನು ಅದಕ್ಕೆ ಕೆಳಗಡೆ ತೊಗೊಂಡ್ಬಿಡ್ತೀನಿ ಡೈವರ್ಷನ್. ಅವ್ರಿಗೆ ಗೊತ್ತಾಗಲ್ಲ ನೋಡಿ. ಮೇಲ್ಗಡೆ ಏನು ಆಕರ್ಷಕಿ ತೋರಿಸ್ತಿದೆ, ಅದು ಅವನು ಅಲ್ಲಿದ್ದಾನೆ, ರೂಟ್ ಎತ್ತಿರೋನು. ಬಟ್ ನಾನು ಇವಾಗ ಹೊಡೆದಾಡಕ್ಕೆ ಹೋದ್ರೆ ನಾನು ಸೈತೀನಿ, ಅವನು ಸೈತಾನೆ, ಬೇರೆಯವನಿಗೆ ಹೋಗುತ್ತಷ್ಟೇ. ಅದಕ್ಕೆ ಫಸ್ಟ್ ಒಂದು ಸ್ವಲ್ಪ ಸೇಫ್ ಝೋನ್ಗೆ ಹೋಗ್ತೀನಿ ಫಸ್ಟು, ಆಮೇಲೆ ಹೊಡೆದಾಡೋಣ. ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ.
ಅಷ್ಟು ಜನ ತುಂಬಿಕೊಂಡಿದ್ದಾರೆ. ಮೇಲ್ಗಡೆ ಹೊಡೆದಾಡ್ತಿದ್ದಾರೆ ನೋಡೋಣ. ಈ ಪಿ ರಿಕವರಿ ಮಾಡ್ಕೊಳ್ಳೋಣ. ಒಂದು ಕೆ ಕ್ಯಾರೆಕ್ಟರ್ ಇದೆ, ಬೇಗ ಬೇಗ ತುಂಬುತ್ತೆ ಹೊಡೆದಾಡೋ ಟೈಮಲ್ಲಿ. ಝೋನ್ ಬಗ್ಗೆ ಸಿಕ್ಕಾಪಟ್ಟೆ ಜನ ಹೊಡೆದಾಡ್ತಾ ಇದ್ರು ಇಲ್ಲಿ. ವಾಲಕ್ ಹೋಗೋದೆ ವಾಲಕ್ ಆಗಲಿಲ್ಲ. ಛೆ, ಅಷ್ಟೊತ್ತಿಗೆ ಒಂದು ಕತೆ ಮುಗಿತು.